ಬಹಳ ಉಪಕಾರವನ್ನು ಮಾಡಿದ ಮುಖ್ಯ ದೈವ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡಿದ್ದಾರೆ, ಬುದ್ಧಿಯನ್ನು ಪ್ರೇರಣೆ ಮಾಡ್ತಾರೆ, ಮನಸ್ಸನ್ನು ನಿಯಮನ ಮಾಡ್ತಾರೆ, ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟಿದ್ದಾರೆ. ಶರೀರ ಅತ್ಯಂತ ಆರೋಗ್ಯಮಯವಾಗಿರ್ತಕ್ಕಂಥ ಶರೀರವಿದೆ. ದೇಹೇಂದ್ರಿಯ ಮನಸ್ಸುಗಳಲ್ಲಿ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸಿದ್ದಾರೆ. ಆದ್ದರಿಂದಾಗಿ ಬಹಳ ದೊಡ್ಡ ಸಾಧನೆಗಳು ನಮ್ಮಿಂದ ಆಗೋದು ಸಾಧ್ಯವಿಲ್ಲ, ಆಗುವುದೇ ಇಲ್ಲ. ಸಣ್ಣ ಪುಟ್ಟದಾಗಿರ್ತಕ್ಕಂಥ ಸಾಧನೆಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ವಾಯುದೇವರ ಸ್ಮರಣೆ ಇದು ಅತ್ಯಂತ ಅನಿವಾರ್ಯ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಧರ್ಮ, ಇನ್ನೊಂದು ವಿಶಿಷ್ಟ ರೀತಿಯ ತತ್ವಜ್ಞಾನ, ಮತ್ತೊಂದು ಸಮೃದ್ಧವಾದ ಐಶ್ವರ್ಯ, ಇನ್ನೊಂದು ಬಾಹ್ಯ ವಸ್ತುಗಳಲ್ಲಿ ವೈರಾಗ್ಯ. ಈ ನಾಲ್ಕು ಗುಣಗಳು ಇದು ಅತ್ಯಂತ ಅನಿವಾರ್ಯ. ಏನು ಪಡೆಯಬೇಕು, ಪಡೆದ ವಸ್ತುವಿನಿಂದ ಸುಖವನ್ನು ಅನುಭವಿಸಬೇಕು, ಇದು ಧರ್ಮದಿಂದ ಆಗುವಂಥದ್ದು. ನಾನು ಬೆಳಿಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾ ಇದ್ದೆ, ಸಾಧನೆ ನಮ್ಮಿಂದ ಬಹಳ ಆಗಿದೆ ಎನ್ನುವುದು ಕಾನ್ಫಿಡೆಂಟ್ ನಮಗಿದೆ. ನಾವು ಬಹಳ ಸಾಧನೆಯನ್ನು ಮಾಡಿದ್ದೇವೆ, ಸಾಧಕರಾಗಿದ್ದೇವೆ. ಪ್ರದಕ್ಷಿಣೆ, ನಮಸ್ಕಾರ, ಜಪ, ಪಾರಾಯಣ, ಪೂಜೆ ಪುನಸ್ಕಾರ, ಪಾಠ ಪ್ರವಚನ, ಏಕಾದಶಿ ವ್ರತ ಇತ್ಯಾದಿ ಸಾಕಷ್ಟು ಸಾಧನೆಗಳನ್ನು ನಾವು ಮಾಡಿದ್ದೇವೆ ಅಂತ ನಮಗೊಂದು ಧೈರ್ಯವಿದೆ. ಆದರೆ ಆ ಸಾಧನೆಯ ಫಲ ಮಾತ್ರ ನಮಗೇನೂ ಸಿಕ್ಕಿಲ್ಲ. ಹಾಗಾಗಿ ನಿತ್ಯ ಬೇಡುವಂಥ ಪ್ರಸಂಗವಿದೆ. ಸಾಧನೆ ಮಾಡಿದ್ದೇವೆ ಅಂದ ಮೇಲೆ ಫಲ ಸಿಗಲೇಬೇಕು. ಒಲಿ ಮೇಲೆ ಅನ್ನಕ್ಕೆ ಇಟ್ಟಿದ್ದೇವೆ ಅಂತಂದಮೇಲೆ 45 ನಿಮಿಷಕ್ಕೆ ಅದು ಅನ್ನ ಆಗಲಿಕ್ಕೇ ಬೇಕು. ಇಲ್ಲ ನಾನು 1.5 ಗಂಟೆ ಇಟ್ಟಿದ್ದೇನೆ ಇಂದರೂ ಅನ್ನ ಆಗಿಲ್ಲ ಅಂತಂದರೆ ಒಂದು ಗಟ್ಟಿ ಮುಟ್ಟಿ ಒಂದು ಬೆಂಕಿ ಹಚ್ಚಿಲ್ಲ, ಇಲ್ಲ ಅಕ್ಕಿ ಇಟ್ಟಿಲ್ಲ, ಅಥವಾ ನೀರು ಹಾಕಿಲ್ಲ, ಇಲ್ಲ ಕೆಂಡ ಒಂದು ಕಡೆಗಿದೆ, ಪಾತ್ರೆ ಒಂದು ಕಡೆಗಿದೆ, ನೀರು ಒಂದು ಕಡೆಗಿದೆ, ಅನ್ನ ಒಂದು ಕಡೆಗಿದೆ, ಅಕ್ಕಿ ಒಂದು ಕಡೆಗಿದೆ. ಆಗ ಏನೋ ಒಂದು ಸಾಧನೆಯಲ್ಲಿ ಒಂದು ಅಸ್ತವ್ಯಸ್ತತೆ ಇದ್ದದ್ದರಿಂದಾಗಿ ಅದು ಅನ್ನ ಆಗಿಲ್ಲ, ಇದು ನಿಶ್ಚಿತ. ಅಂದಮೇಲೆ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೇವೆ, ತಕ್ಕದಾದ ಫಲ ನಮಗೆ ಸಿಕ್ಕಿಲ್ಲ ಅಂದಮೇಲೆ ನಮ್ಮ ಸಾಧನೆಯಲ್ಲೇನೇ ಸಮಸ್ಯೆ ಹೊರತು ದೇವರಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ಮುಖ್ಯ ಪ್ರಾಣದೇವರಲ್ಲೂ ಯಾವ ಸಮಸ್ಯೆ ಇಲ್ಲ. ಹಾಗಾದ ಮೇಲೆ ಹೇಗೆ ಮಾಡಬೇಕು ಸಾಧನೆ ಅಂತ ಕೇಳಿದಾಗ ಶಾಸ್ತ್ರ ಬಹಳಷ್ಟು ಮಾತುಗಳನ್ನು ಹೇಳ್ತಾ, ಮಾಡುವ ಸಾಧನೆಯೊಳಗೆ ಮೊಟ್ಟ ಮೊದಲನೇದು ವಿಶಿಷ್ಟ ರೀತಿಯ ಶ್ರದ್ಧೆ. ಆ ಶ್ರದ್ಧೆ ಯಾವ ಮಟ್ಟಕ್ಕೆ ಶ್ರದ್ಧೆ ಅಂತಂದರೆ, ನಮ್ಮ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಒಲಿಂಪಿಕ್ದೊಳಗೆ ಸ್ವರ್ಣ ಪದಕ ಬರುವವರೆಗೂ ಅವ್ರಿಗೆ ಶ್ರದ್ಧೆ ಇರಬೇಕು. ಎಂದೋ ಒಂದು ದಿವಸ ನನಗೆ ಶ್ರದ್ಧೆ ಬಂದಿದೆ ಅಂತಂದರೆ ಗೋಲ್ಡ್ ಮೆಡಲ್ ಬರಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಹಿಂದಿನ ಕ್ಷಣದೊಳಗೆ ಆಟ ಆಡುತ್ತಾ ಇರುವಾಗ 1 ಸೆಕೆಂಡಿನ ವ್ಯತ್ಯಾಸ ಆಗಿದೆ, ಆಯಿತು ಅಂತಂದರೆ ಗೋಲ್ಡ್ ಮೆಡಲ್ ಮಿಸ್ ಆಗಿಬಿಡ್ತದೆ. ಹಾಗಾದರೆ ಶ್ರದ್ಧೆ ನಮಗೆ ಎಲ್ಲಿವರೆಗೆ ಬೇಕು ಅಂತಂದರೆ, ಅದು 4 ವರ್ಷಕ್ಕೆ ಸಿಗಲಿ, 8 ವರ್ಷಕ್ಕೆ ಸಿಗಲಿ, 12 ವರ್ಷಕ್ಕೆ ಸಿಗಲಿ, 24 ವರ್ಷಕ್ಕೆ ಸಿಗಲಿ, ಆದರೆ ಶ್ರದ್ಧೆ ಮಾತ್ರ ಆ ಗೋಲ್ಡ್ ಮೆಡಲ್ ಸಿಗುವವರೆಗೂ ಶ್ರದ್ಧೆಯನ್ನು ಮಾಡಬೇಕು. ಹಾಗೆ ಇಲ್ಲಿಂದ ನಾನು ಈ ಮೋರೆ ದಾಟಬೇಕಾಗಿದೆ. ಮೋರೆ ದಾಟಬೇಕು ಅಂತಂದರೆ 1 ಸೆಂಟಿಮೀಟರ್ ಕಡಿಮೆ ಆಯಿತು ಅಂತಂದ್ರೆ ನಾನು ಘಟನೆ ಬೀಳೋದು ನಿಶ್ಚಿತ. ಹಾಗಾದರೆ ನನ್ನ ಸಾಧನೆ 1 ಸೆಂಟಿಮೀಟರೂ ಕಡಿಮೆ ಆಗದೇ ಇರುವಷ್ಟು ಆಚೆ ಮುಟ್ಟಬೇಕು. ಇದು ಗಟ್ಟಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಸಾಧಕನ ದೊಡ್ಡದಾಗಿರ್ತಕ್ಕಂಥ ಧರ್ಮವೇನು ಅಂತಂದರೆ, ತಾನು ಈ ಸಾಧನೆಗಳಿಂದ ನಾನು ಫಲ ಪಡೆದಿದ್ದೇನೆ ಅಂತನ್ನೋದು ಅನುಭವಿಸಬೇಕು, ಅದನ್ನು ಪ್ರತಿಬಿಂಬಿಸಬೇಕು. ನಾನೇ ಸಾಧನೆ ಮಾಡಿದೆ ಫಲ ಸಿಕ್ಕಿಲ್ಲ ಅಂತ ನಾನು ದುಃಖ ಪಡ್ತಾ ಕೂತ್ಕೊಂಡ್ಬಿಟ್ರೆ ನನ್ನ ಸರೌಂಡಿನ ಯಾರೂ ಕೂಡ ಸಾಧನೆ ಮಾಡೋದಿಲ್ಲ. ಯಾಕಂದರೆ ಈ ಹಿರಿಯರೇ ಏನು ಪಡಿಲಿಕ್ಕಾಗಿಲ್ಲ ಅಂದಮೇಲೆ ನಾನೇನು ಪಡಿತೇನೆ ಅಂತ ಅನ್ನೋದಾಗಿ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ಆದ್ದರಿಂದಾಗಿ ಈ 2 ಜವಾಬ್ದಾರಿಗಳು, ಒಂದು ಸಾಧನೆ ಮಾಡಿ ನಾನು ಏನು ಫಲವನ್ನು ಅನುಭವಿಸ್ತಾ ಇದ್ದೇನೆ, ಇದು ಈ ಸಾಧನೆಯ ಫಲ ಎಂಬುದಾಗಿ ನಾವು ಪ್ರತಿಬಿಂಬಿಸ್ತಾನೇ ಹೋಗಬೇಕು. ಇದರ ಜೊತೆಗೆ ಅಷ್ಟು ಶ್ರದ್ಧೆಯನ್ನು ಇಡಬೇಕು. ಈ 2ಕ್ಕೂ ಮುಖ್ಯವಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಕಾರಣ ಒಂದು ಜ್ಞಾನ, ಇನ್ನೊಂದು ಧರ್ಮ. ಆ ಧರ್ಮವನ್ನು ಕೊಡುವವರು ಮುಖ್ಯ ಪ್ರಾಣದೇವರು. ಧರ್ಮದ ಸ್ವರೂಪ ಮುಖ್ಯ ಪ್ರಾಣದೇವರು, ಧರ್ಮವನ್ನು ಕೊಡುವವರು ಮುಖ್ಯ ಪ್ರಾಣದೇವರು. ಹೇಗೆ ಅಂತಂದರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಹಳ ಸುಂದರವಾದ ಒಂದು ಮಾತು ಬರುತ್ತೆ. ದೇವರಿಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ಚಕ್ರವನ್ನು ಧಾರಣ ಮಾಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಪದ್ಮ. ಹೀಗೆ 4 ಧಾರಣವನ್ನು ಮಾಡಿದ್ದಾರೆ. ಈ ಧಾರಣೆಯನ್ನು ಮಾಡಿದಾಗ ಚಕ್ರದ ಕೆಲಸವೇನು ಅಂತಂದರೆ, ಕೆಟ್ಟದ್ದನ್ನೆಲ್ಲ ನಾಶ ಮಾಡಿ ಒಳಿತನ್ನು ಉಳಿಸುವುದು ಚಕ್ರದ ಕಾರ್ಯ.
ಹಾಗಾಗಿ ಅಧರ್ಮವನ್ನು ಕತ್ತರಿಸಿ ಹಾಕಿ ಧರ್ಮವನ್ನು ಉಳಿಸುವುದು ಚಕ್ರದ ಕಾರ್ಯ. ಆದ್ದರಿಂದಾಗಿ ಆ ಕೈಯಿಂದ ಧರ್ಮದ ಒಂದು ಮೂರ್ತಿಮತ್ ಸ್ವರೂಪ ವಾಯುದೇವರು ಹುಟ್ಟಿ ಬರ್ತಾರೆ. ಹಾಗಾಗಿ ವಾಯುದೇವರಲ್ಲಿ ಪೂರ್ಣ ಧರ್ಮ, ಅವರಲ್ಲಿ ಅಧರ್ಮದ ಸಣ್ಣ ಅಂಶ ಲೇಶವೂ ಕೂಡ ಇಲ್ಲ, ಪರಿಪೂರ್ಣವಾಗಿರತಕ್ಕಂಥದ್ದು. ಬರೇ ಧರ್ಮವನ್ನು ಮಾಡ್ತಾ ಕುಳಿತುಕೊಂಡ್ರೆ ಉಪಯೋಗ ಇಲ್ಲ. ಆ ಧರ್ಮವನ್ನು ಯಾವಾಗ, ಹೇಗೆ, ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಅದರ ಜೊತೆಗೆ ಭಗವಂತನ ತತ್ವಜ್ಞಾನ, ಜೊತೆಗೆ ಭಕ್ತಿ, ಈ ಎಲ್ಲ ಒಳಗೊಂಡಿರಬೇಕು. ಇದು ಎಲ್ಲ ಬೇಕು ಅಂತಂದರೆ ಜ್ಞಾನ ಬೇಕು. ಆ ಜ್ಞಾನ ಬರುವುದು ಹೇಗೆ ಅಂತಂದರೆ, ಜ್ಞಾನ ಸ್ವರೂಪರಾದ ಮುಖ್ಯ ಪ್ರಾಣದೇವರು ಶಂಖದಿಂದ ಹುಟ್ಟಿ ಬರ್ತಾರೆ. ಯಾಕೆ ಶಂಖ ಅಂತಂದರೆ, ಶಂಖಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯೇ ವೇದಕ್ಕೆ ಅಭಿಮಾನಿನಿಯಾಗಿದ್ದಾಳೆ, ವೇದಾಭಿಮಾನಿನೇ ಆಗಿದ್ದಾಳೆ. ಆದ್ದರಿಂದಾಗಿ ಶಂಖದಿಂದ ವಿಶಿಷ್ಟವಾದ ಜ್ಞಾನ ಬರ್ತದೆ. ಎಷ್ಟು ಜ್ಞಾನ ಬರ್ತದೆ ಅಷ್ಟು ವಸ್ತುವಿನ ಮಹತ್ವ ಬೆಳೀತಾ ಹೋಗುತ್ತೆ. ಒಬ್ರು ಯಾರೋ ವಯಸ್ಸಾದವರಿದ್ದಾರೆ, ಅವ್ರ ಮುಂದೆ ಇದನ್ನು ಮೊಬೈಲ್ ಒಯ್ದಿಟ್ರೆ ಅವ್ರಿಗೆ ಏನು ಮಜಾ ಅನಿಸೋದಿಲ್ಲ, ಎತ್ತಿ ಬಿಸಾಡಿ ಬಿಡ್ತಾರೆ. ಅಥವಾ ಸ್ವಲ್ಪ ಹೌದಾ ಚಲೋ ಆಯಿತು ಅಂತ ಹೇಳ್ತಾರೆ. ಇಲ್ಲ ಇದ್ರೊಳಗೆ ಹಿಂಗದ, ಇದ್ರೊಳಗೆ ಹಿಂಗದ, ಇದ್ರೊಳಗೆ ಇಷ್ಟಿಷ್ಟದ, ಇದ್ರೊಳಗೆ ಫೋಟೋ ಹಿಂಗೆ ಬರ್ತದೆ, ಇದ್ರೊಳಗೆ ಎಲ್ಲ ತಿಳಿಸ್ತಾ ಹೋದಾಗ, ಓ ಹೌದಾ, ಹಾಗಾದರೆ ಇದಕ್ಕೆ ₹1,00,000 ಕೊಡ್ಲಿಕ್ಕೆ ಅಡ್ಡಿ ಅಂತ. ಅಂದರೆ ಇದರ ಜ್ಞಾನ ಎಷ್ಟು ಬಂತೋ ಅಷ್ಟು ಮಹತ್ವ ಅವನಿಗೆ ಆ ವಸ್ತುವಿಗೆ ಬೆಳೀತಾ ಹೋಗುತ್ತೆ. ಹಾಗೆ ಭಗವಂತನ ವಿಷಯಕ್ಕೆ, ಧರ್ಮ ವಿಷಯಕ್ಕೆ ಎಷ್ಟು ಜ್ಞಾನ ಬರ್ತದೆ ಅಷ್ಟು ಆ ವಸ್ತು ಬೆಳೀತಾ ಹೋಗುತ್ತೆ. ಆದ್ದರಿಂದಾಗಿ ಜ್ಞಾನ ಸ್ವರೂಪರಾದ ಮುಖ್ಯ ಪ್ರಾಣದೇವರು ಶಂಖದಿಂದ ಹುಟ್ಟಿ ಬರ್ತಾರೆ. ಇನ್ನೊಂದು ಲಾಭವೇನು ಅಂತಂದರೆ, ಯಾರು ಜ್ಞಾನ ಪಡೆದಿದ್ದಾರೆ ಅವನು ತಪ್ಪು ಮಾಡುವುದಿಲ್ಲ. ಕೆಂಡ ಮುಟ್ಟಿದ್ರೆ ಕೈ ಸುಡತ್ತೆ ಅಂತನ್ನುವ ಜ್ಞಾನ ಯಾರಿಗಿಲ್ಲ ಅವನು ಕೆಂಡ ಮುಟ್ತಾನೆ, ಕೈ ಸುಟ್ಕೋತಾನೆ. ಯಾರಿಗೆ ಇದನ್ನು ಮುಟ್ಟಿದರೆ ಕೈ ಸುಡತ್ತೆ ಅಂತ ಜ್ಞಾನವಿದೆ ಅವನು ಯಾವ ಕಾರಣಕ್ಕೂ ಕೂಡ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಶುಗರ್ ಇದೆ ಅನ್ನೋ ಯಾರ ಜ್ಞಾನವಿದೆ ಅವನು ಸಿಹಿ ತಿನ್ಲಿಕ್ಕೆ ಹೋಗೋದಿಲ್ಲ. ಯಾರಿಗೆ ಜ್ಞಾನವಿಲ್ಲ ಅವನು ಯಥೇಚ್ಛವಾಗಿ ತಿಂತಾನೆ. ಆದರೆ ಯಾರಿಗೆ ಸರಿಯಾದ ಜ್ಞಾನವಿದೆ ಅವನು ಯಾವ ಕಾರಣಕ್ಕೂ ಮುಟ್ಟೋದಿಲ್ಲ. ಯಾಕೆಂದರೆ ಜ್ಞಾನಿ ತಪ್ಪು ಮಾಡಿದ ಅಂತಂದರೆ ಅದರಿಂದ ಏನು ಅನರ್ಥವಾಗತ್ತೆ ಅನ್ನೋ ಪರಿಪೂರ್ಣವಾದ ತಿಳುವಳಿಕೆ ಅವನಿಗೆ ಇರ್ತದೆ. ಆದ್ದರಿಂದಾಗಿ ಇದು ಜ್ಞಾನ ಬಹಳ ಮಹತ್ವವಾದದ್ದು. ಅಂತಹ ಜ್ಞಾನವನ್ನು ಕೊಡುವವರು ಮುಖ್ಯ ಪ್ರಾಣದೇವರು. ಅವರು ಹೇಗಿದ್ದಾರೆ ಅಂದರೆ ಜ್ಞಾನ ಸ್ವರೂಪರಾಗಿ ಶಂಖದಿಂದ ಹುಟ್ಟಿ ಬರ್ತಾರೆ. ಆ ಶಂಖಕ್ಕೆ ಸಹಮಾನ ಎಂಬುದಾಗಿ ಹೆಸರು. ಜೊತೆಗೆ ಪದ್ಮ. ಆ ಪದ್ಮಕ್ಕೆ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಸಾಧನಕ್ಕೆ ಉಪಯೋಗವಾದ, ಧರ್ಮಕ್ಕೆ ಉಪಯೋಗವಾದ ಸಮೃದ್ಧವಾದ ಐಶ್ವರ್ಯವನ್ನು ಕೊಡ್ತಾರೆ. ಸಮೃದ್ಧವಾದ ಐಶ್ವರ್ಯವನ್ನು. ಯಾಕೆ ಐಶ್ವರ್ಯ ಇಲ್ಲದೆ ಇದ್ದವನು ಧರ್ಮ ಮಾಡಲಾರ, ಐಶ್ವರ್ಯ ಇಲ್ಲದೆ ಇರುವವನು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಲಾರ. ಯಾಕೆಂತಂದರೆ ತನ್ನ ಹೊಟ್ಟಿನೇ ಹೊರಲಿಕ್ಕಾಗದೇ ಇದ್ದರೆ ಅವನೇನು ಪಾಠ ಪ್ರವಚನ ಅಂತ ಕೊಡ್ತಾನೆ. ಹಾಗಾಗಿ ಯಾರಿಗೆ ಐಶ್ವರ್ಯವಿದೆ, ಯಾರಿಗೆ ಧರ್ಮ ಮಾಡ್ತಾರೆ ಅವರಿಗೆ ಸಮೃದ್ಧವಾದ ಐಶ್ವರ್ಯ ಬೇಕು. ಧರ್ಮಕ್ಕೆ ಅನುಕೂಲವಾಗದ, ಪಾಠ ಪ್ರವಚನೆಗೆ ಅನುಕೂಲವಾಗದ ಐಶ್ವರ್ಯ ಅದು ಬೇಡವೇ ಬೇಡ. ಆದರೆ ಧರ್ಮಕ್ಕೆ, ಪಾಠ ಪ್ರವಚನಕ್ಕೆ ಅನುಕೂಲವಾಗಿರ್ತಕ್ಕಂಥ ಐಶ್ವರ್ಯ ಅದು ಕೊಡುವವಳು ಲಕ್ಷ್ಮೀದೇವಿಯೇ. ಆದರೆ ಆ ಲಕ್ಷ್ಮೀದೇವಿ ಎಲ್ಲಿ ಅಂತಂದರೆ ದೇವರ ಕೆಳ ಎಡಗೈಯಲ್ಲಿ ಇರುವ ಪದ್ಮ. ಆ ಪದ್ಮದಿಂದ ಐಶ್ವರ್ಯ ಸ್ವರೂಪ. ಇನ್ನೊಂದು ಐಶ್ವರ್ಯ ಏನು ಅಂತಂದರೆ, ಈಗ ನನಗೆ ಈ ಹಣದ ಮೇಲೆ ಈ ಹಣ ಐಶ್ವರ್ಯ, ಆದರೆ ಇದನ್ನು ಹರಿದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಐಶ್ವರ್ಯ ಅಂತಂದರೆ ಇದು ಯಾರ್ದು? ಇದು ನಂದು. ಇದನ್ನು ಹರಿದಾಕ್ತೀನಿ, ಹಾಕುವುದಿಲ್ಲ. ಯಾಕೆ ಅಂತಂದರೆ ಇದರ ಮೇಲೆ ಒಡೆತನ ನನಗಿಲ್ಲ. ಒಡೆಯ ಯಾರು? ಈಶನಿಗೆ ಒಡೆಯ. ಕನ್ನಡದೊಳಗೆ ಸಂಸ್ಕೃತ ಶಬ್ದಕ್ಕೆ ಈಶ, ಆ ಈಶ ಶಬ್ದದ ಅರ್ಥ ಏನು? ಒಡೆಯ. ಐಶ್ವರ್ಯ ಅಂತಂದರೆ ಈಶನಲ್ಲಿ ಇರುವ ಗುಣಕ್ಕೆ ಐಶ್ವರ್ಯ. ಅದನ್ನು ಕನ್ನಡದೊಳಗೆ ಏನಂತ ಕರೀತಾರೆ? ಒಡೆತನ. ಒಡೆತನ ನಮ್ಗೆ ಎಷ್ಟು ಮಟ್ಟಿಗಿದೆ ಅಂತಂದರೆ ಈ ಮನೆಗೆ ನಾನು ಯಜಮಾನ, ಈ ಪುಸ್ತಕಕ್ಕೆ ನಾನು ಯಜಮಾನ, ಅಷ್ಟೇ ಒಡೆತನವಿದೆ ಹೊರತು ಈ ಪುಸ್ತಕವನ್ನು ನಾನು ಈಗ ಹರಿದಾಕಿದೆ, ಈ ಪುಸ್ತಕವನ್ನು ನಾನು ಮತ್ತೆ ಜೋಡಿಸಿಟ್ಟೆ ಅಂತನ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನೈಜವಾದ ಒಡೆತನವೇನಿದೆ ಅದು ಬರಬೇಕು ಅಂತಂದರೆ ಐಶ್ವರ್ಯ ಸ್ವರೂಪರಾದ ಮುಖ್ಯ ಪ್ರಾಣದೇವರು ಇದ್ದಾಗ ಮಾತ್ರ ನಮಗೆ ಯಥೇಚ್ಛವಾಗಿ ವಿನಿಯೋಗವನ್ನು ಮಾಡುವ ಸಾಮರ್ಥ್ಯ ಬರ್ತದೆ. ಆ ಐಶ್ವರ್ಯ ಸ್ವರೂಪರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಪದ್ಮದಿಂದ ಹುಟ್ಟಿ ಬರ್ತಾರೆ. ಇನ್ನು ನಮ್ಮ ಆಸೆ ಅಪೇಕ್ಷೆಗಳೆಲ್ಲವೂ ಕೂಡ ನಮಗೆ ಯೋಗ್ಯವಾಗದ, ನಮ್ಮದಲ್ಲದ ವಸ್ತುಗಳ ಮೇಲೆ ಇರ್ತದೆ. ಮನಿ ಚಕ್ಲಿ ಎಂದಿಗೂ ನನಗೆ ಸೇರೋದಿಲ್ಲ. ಪಾನಿಪುರಿ ನನಗೆ ಸೇರ್ತದೆ, ಹೊರಗಿನ ಪಾನಿಪುರಿ ಸೇರ್ತದೆ.
ಮನೆಯಾಗಿನ ವಸ್ತುಗಳು ಅಥವಾ ನಮ್ಮ ಬಳಗದವರು, ನಮ್ಮ ಜೊತೆಗಿದ್ದವರು, ಅವ್ರ ಮೇಲೆ ಪ್ರೀತಿನೇ ಹುಟ್ಟೋದಿಲ್ಲ. ಅವನು ಸಾಮಾನ್ಯವಾಗಿ ಆಯ್ತು ಹೋಗುವಂತ. ಯಾವುದೋ X% ಹೊರಗಿಂದ ಪರಿಚಯ ಆದರೂ ಅವ್ರ ಮೇಲೆ ಪ್ರೀತಿ ತುಂಬಿ ಹರಿಸ್ತಾನೆ, ಉಕ್ಕಿ ಹರಿಸ್ತಾನೆ. ಹೀಗೆ ಹೊರಗಿನ ವಸ್ತುಗಳ ಮೇಲೇನೆ ಹೆಚ್ಚಿನ ಆಸೆ ಅಪೇಕ್ಷೆಗಳು ಹುಟ್ಟಿಕೊಳ್ಳುತ್ತದೆ. ನನ್ನ ವಸ್ತು, ನನಗೆ ಯೋಗ್ಯವಾದ ವಸ್ತು ಯಾವುದಿದೆ ಅದರ ಮೇಲೆ ಆಸೆ ಹುಟ್ಟೋದಿಲ್ಲ. ಇದಕ್ಕೆ ಮೂಲಭೂತವಾದ ಕಾರಣ ವೈರಾಗ್ಯ ಇಲ್ಲದೇ ಇರುವುದು. ಕಂಡ ವಸ್ತುಗಳು ಬೇಕು ಅಂತ ಅಪೇಕ್ಷೆ ಪಡುವವನಿಗೆ ವೈರಾಗ್ಯವಿಲ್ಲ ಅಂತ ಅರ್ಥ. ಎಲ್ಲಿ ವೈರಾಗ್ಯ ಬರ್ತದೆ ಅಲ್ಲಿ ಹೊರಗಿನ ಯಾವ ವಸ್ತುಗಳೂ ಕೂಡ ಅವನಿಗೆ ಬೇಕು ಅಂತ ಅನಿಸುವುದಿಲ್ಲ. ನಮ್ಮ ಕಾನ್ಸೆಪ್ಟ್ ಏನಾಗಿದೆ ಅಂದರೆ ವೈರಾಗ್ಯ ಅಂತಂದ್ರೆ ಸ್ವಾಮಿಗಳು 8 ತುತ್ತು ತೊಡಬೇಕು, 4 ತುತ್ತು ತೊಡಬೇಕು, 20 ತುತ್ತು, ಈ ಯಾವುದೂ ವೈರಾಗ್ಯ ಬೇಕಾಗಿಲ್ಲ. ಹೊರಗಿನ ವಸ್ತುಗಳ ಆಸೆ ಅಪೇಕ್ಷೆಗಳನ್ನು ನಾವು ಬಿಟ್ಟು ಹಾಕಿ ನಮ್ಮ ಮನೆ, ನಮ್ಮ ವಸ್ತುಗಳ ಮೇಲೇನೆ ನಾವು ಕಾನ್ಸಂಟ್ರೇಟ್ ಮಾಡಿದರೂ ಸಾಕು. ಇದು ಅತೀ ಶ್ರೇಷ್ಠವಾಗಿರ್ತಕ್ಕಂಥ ವೈರಾಗ್ಯ ಅಂತ ಅನಿಸಿಕೊಳ್ತದೆ. ಆ ವೈರಾಗ್ಯವನ್ನು ತಂದು ಕೊಡುವುದು ಯಾವುದು ಅಂತಂದರೆ ಗದೆ. ಆ ಗದೆ ಎಲ್ಲೆಲ್ಲಿ ಕಾಮಭೋಗಗಳಲ್ಲಿ ಆಸಕ್ತವಾಗತ್ತೆ ಹಾಕಿ 4 ಏಟು ಹಾಕಿ ವೈರಾಗ್ಯವನ್ನು ತಂದು ಕೊಡುತ್ತದೆ. ಹೀಗೆ ಆ ಗದೆಯಿಂದ ವೈರಾಗ್ಯ ಸ್ವರೂಪರಾದ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ವೈರಾಗ್ಯ ಅಂತಂದರೆ ಅವ್ರದ್ದು ವೈಭವನೇ ಭಾರಿ. ಭೀಮನಾದಾಗ 10 ಜನ ದಿಗಭಿಮಾನಿ ದೇವತೆಗಳು, 10 ಜನ ಅಭಿಮಾನಿ ದೇವತೆಗಳು, ದ್ರೌಪದಿ, ಕಾಳಿ, ಹಿಡಂಬಿ, ಹೀಗೆ 23-24 ಜನರ ಜೊತೆಗೆ ವಿವಾಹವನ್ನು ಮಾಡಿಕೊಂಡು ಭೋಗ ಮಾಡಿದವರು ಭೀಮಸೇನ ದೇವರು. ಅಷ್ಟಾದರೂ ಅವರು ವೈರಾಗ್ಯ ಪುರುಷರು, ವಿರಕ್ತರು. ಯಾಕೆ ಅಂತಂದರೆ ತಮ್ಮ ವಸ್ತುವಿನಲ್ಲಿ ತಾವು ಭೋಗ ಮಾಡಿದರೆ ಹೊರತು ಇನ್ನೊಬ್ಬರ ವಸ್ತುವನ್ನು ತಾವು ಎಂದಿಗೂ ಈ ಕೃಷ್ಣ 16,108 ಜನರ ಜೊತೆಗೆ ಭೋಗ ಮಾಡಿದ, ಭಾರೀ ರಾಜ್ಯ ಕಟ್ಟಿದ, ವೈಭವದಿಂದ ಮಾಡಿದ, ಎಲ್ಲ ಮಾಡಿದ. ಆದರೂ ಅವನು ಭಾರೀ ವಿರಕ್ತ ಶಿಖಾಮಣಿ ದೇವರು. ಯಾಕೆ ಅಂತಂದರೆ ಜರಾಸಂಧನ ರಾಜ್ಯ ಮುಟ್ಟಲಿಲ್ಲ, ನರಕಾಸುರನ ರಾಜ್ಯ ಮುಟ್ಟಲಿಲ್ಲ, ಇನ್ನೊಬ್ಬರ ರಾಜ್ಯ ಮುಟ್ಟಲಿಲ್ಲ, ಕಂಸನ ರಾಜ್ಯವನ್ನು ತಾನು ಮುಟ್ಟಲಿಲ್ಲ. ಯಾಕೆ? ನನ್ನದಲ್ಲದ ವಸ್ತು ನನಗೆ ಬೇಡ, ನನ್ನ ವಸ್ತು ಏನಿದೆ ಅದನ್ನು ನಾನು ಭೋಗ ಮಾಡ್ತೇನೆ. ಇದು ವೈರಾಗ್ಯದ ಒಂದು ಕಾನ್ಸೆಪ್ಟು. ಅದಕ್ಕಾಗಿಯೇ ಅರ್ಜುನ ಗೆದ್ದ, ನಿತ್ಯ ವಿವಾಹವನ್ನೇ ಮಾಡಿಕೊಳ್ಳದ ಅಶ್ವತ್ಥಾಮ ಸೋತು ಬಿದ್ದ. ಇದೆಲ್ಲ ಕಾರಣಕ್ಕಾಗಿ. ಹಾಗಾಗಿ ಈ ತರಹದ ವೈರಾಗ್ಯವೇನಿದೆ ಇದು ಬಹಳ ಅನಿವಾರ್ಯ. ಇವನ್ನು ತಂದುಕೊಡೋರು ಗದಾದಿಂದ, ದೇವರ ಗದೆಯಿಂದ ಹುಟ್ಟಿ ಬಂದಂತಹ ಮುಖ್ಯ ಪ್ರಾಣದೇವರು ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಸ್ವರೂಪರಾದ ಮುಖ್ಯ ಪ್ರಾಣದೇವರು ದೇವರ 4 ಕೈಗಳಿಂದ ಹುಟ್ಟಿದ್ದಾರೆ ಎಂಬುದಾಗಿ ನಾನು ನಿರಂತರ ಚಿಂತನೆ ಮಾಡ್ತೇನೆ. ಆದ್ದರಿಂದಾಗಿ ನಾನು ಸಣ್ಣ ಕೂಸುಗಳು ಅತ್ತ ಹಾಗೆ ನಾನು ಹತ್ತಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ನಾನು ನಿತ್ಯ ಮುಕ್ತಳಾಗಿದ್ದೇನೆ, ನಾನು ಕಣ್ಣೀರಿಡುವುದಿಲ್ಲ, ನಾನು ದುಃಖ ಪಡುವುದಿಲ್ಲ, ನನಗೆ ಚಿಂತೆ ಇಲ್ಲ, ನನಗೆ ಸಂತಾಪವಿಲ್ಲ, ನನಗೆ ಯಾವ ಸಮಸ್ಯೆಗಳೂ ಇಲ್ಲ. ಯಾಕಿಲ್ಲ ಅಂತಂದರೆ ಅನಾದಿ ಕಾಲದಿಂದ ದೇವರ 4 ಕೈಗಳಿಂದ ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಸ್ವರೂಪರಾದ ಮುಖ್ಯ ಪ್ರಾಣದೇವರು ಹುಟ್ಟಿ ಬಂದಿದ್ದಾರೆ ಎಂಬುದಾಗಿ ಚಿಂತನೆ ಮಾಡೋದರಿಂದ ನನಗೆ ಆ ತರಹದ ದುಃಖಾದಿಗಳು ಬಂದಿಲ್ಲ, ನಾನು ನಿತ್ಯ ಮುಕ್ತಳಾಗಿದ್ದೇನೆ ಎಂದು ಲಕ್ಷ್ಮೀದೇವಿ ಹೇಳಬೇಕು ಅಂತಂದರೆ ಈ ಉಪಾಸನೆ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಉತ್ತಮವಾಗಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಅದೇ ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಸ್ವರೂಪರಾದವರು ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ನಮ್ಮ ಮಧ್ವಾಚಾರ್ಯರು ಎಂಬುದಾಗಿ ತಿಳಿಸ್ತಾ ಮಧ್ವಾಚಾರ್ಯರ ಒಂದು ಪುಟ್ಟದಾದ ಮಹಿಮೆಯನ್ನು ತಿಳಿದುಕೊಂಡು ವೆಂಕಟೇಶ ಮಹಾತ್ಮ್ಯವನ್ನು ಪ್ರಾರಂಭವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮರುದ್ರ